ನೀವು ಖುಷಿ ಯಾವುದರಿಂದ ಬರುತ್ತೆ? ಒಂದು ಸಂತೋಷ ಎಲ್ಲಿಂದ ಪಡಿತೀರ ನೀವು? ಆ ಥರ ಒಂದು ವೇಳೆ ಏನಾದರೂ ಲೈಫಲ್ಲಿ ಫೈನಾನ್ಷಿಯಲ್ ಬರ್ಡನ್ಸ್ ಇಲ್ಲ, ಯಾವುದೇ ಇಲ್ಲ, ಒಂದು ಸ್ಟ್ರೆಸ್ಫುಲ್ಲು ಫ್ರೀಯಾಗಿ ಹೋಗ್ತಾ ಇದೆ ಅಂತಂದರೆ ಅವನು ಡೆಫಿನೆಟಾಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಲೈಫ್ ಆಲ್ವೇಸ್ ಅಟ್ರಾಕ್ಟ್ ಚಾಲೆಂಜಸ್. ಅದರ ಪ್ರಕೃತಿಗೆ ವಿರುದ್ಧವಾಗಿ ನಾವು ಜೀವನ ಮಾಡ್ಬೇಕಂತ ಅಂದ್ಕೊತಾ ಇದ್ದೀವಿ. ಸಂಬಂಧಗಳು ನಮಗೆ ಯಾಕೆ ಬೇಕು? ಸಂಬಂಧ ಬರೀ ಮನುಷ್ಯರ ಜೊತೆ ಮಾತ್ರನಾ ಅಥವಾ ಎಲ್ಲರ ಜೊತೆ ನನ್ನ ಸಂಬಂಧ ಇದೆಯಾ? ಹಾಗಾದರೆ ನಿಜವಾದ ಸಂಬಂಧ ಅಂದರೆ ಏನು ಆ್ಯಕ್ಚುಲಿ? ಒಂದು ವೇಳೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತಂದರೆ ಆ ಸಂಬಂಧ ಬೇಕಾ ಬೇಡ ಡಿಸೈಡ್ ಮಾಡೋದು ಯಾರು? ಈ ರೀತಿ ಕಲ್ಯಾಣ ಮಂಟಪಗಳು ಇರಲಿಲ್ಲ, ಈ ರೀತಿ ಅಡುಗೆ ಪಾತ್ರೆಗಳು ಸಿಗ್ತಾ ಇರಲಿಲ್ಲ, ಅಡುಗೆ ಮಾಡೋರು ಸಿಗ್ತಾ ಇರಲಿಲ್ಲ. ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಇರುತ್ತೆ, ಅವನಿಗೆ ಸಂಬಂಧಗಳ ಅವಸರವಿಲ್ಲ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ನಮ್ಮ ಸಂಬಂಧಗಳು ಟಾಕ್ಸಿಕ್ಕಿಂದ ಕೂಡಿದ್ದೀವಾ ಅಥವಾ ಡಿಸ್ಟರ್ಬ್ಡ್ ಆಗಿದ್ದೀವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮ್ಮ ಜೊತೆಗೆ KBR ಮ್ಯೂಸಿಂಗ್ಸ್ ಪಾಡ್ಕಾಸ್ಟ್ ಚಾನಲಲ್ಲಿ ಭೀಮೇಶ್ ರೆಡ್ಡಿ ಅವರು ಇದ್ದಾರೆ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್ ಸರ್. ಥ್ಯಾಂಕ್ ಯು ಸರ್. ಇವಾಗ ನಮ್ಮ ಜೀವನದಲ್ಲಿ ಸಂಬಂಧಗಳು ಅಂಥೇಳಿ ಅಂತ ಏನು ಅದ್ರ ಬಗ್ಗೆ ಮಾತಾಡ್ತಾ ಹೋದಾಗ ಸಂಬಂಧಗಳನ್ನು ನಾವು ಹ್ಯಾಪಿನೆಸ್ಸಿಗೋಸ್ಕರ ಅಂತ ಹೇಳಿ ಕರಿತೀವಿ. ಸಂತೋಷಕರವಾಗಿರ್ತಕ್ಕಂಥ ಒಂದು ಅದಕ್ಕೋಸ್ಕರ ಬಳಸ್ತೀವಿ ಆ್ಯಕ್ಚುಲಿ. ಆದರೆ ಸಂಬಂಧಗಳು ಇವತ್ತಿನ ದಿವಸ ಡಿಸ್ಟರ್ಬ್ಡ್ ಆಗಿದ್ದಾವೆ, ಅಶಾಂತಿಯಿಂದ ಕೂಡಿದ್ದಾವೆ, ಮತ್ತು ಜಲಸ್ ಅನ್ನೋದು ಎಲ್ಲೋ ಒಂದು ಕಡೆ ರಿಲೇಟಿವ್ಸ್ ಮಧ್ಯ ಬರ್ತಾ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈಗ ನೀವು ಒಂದು ಸಂತೋಷಕ್ಕೋಸ್ಕರ ಅಂತ ಕೇಳಿದ್ರೆ ಫಸ್ಟು ಸಂತೋಷನ ಒಂದು ಡೆಫಿನೇಷನ್ ನಾವು ನೋಡ್ಕೋಬೇಕಾಗುತ್ತೆ. ಓಕೆ. ಸೊ ನಿಮ್ಮ ದೃಷ್ಟಿಯಲ್ಲಿ ಸಂತೋಷ ಅಂದರೆ ಏನು? ಯಾಕಂದರೆ ಸಂಬಂಧಗಳು ಸಂತೋಷಕ್ಕಾಗಿಯೇ ಅಂತ ಕೇಳಿದ್ರಿ. ಹಾಂ, ಸಂತೋಷ ಅಂದರೆ ಏನು? ಫಸ್ಟು ಸಂತೋಷ ಅಂತ ಹೇಳಿದ್ರೆ ನನ್ನ ಮನಸ್ಸು ಖುಷಿಗೋಸ್ಕರ ಆ್ಯಕ್ಚುಲಿ. ಅದೇ ಈಗ ನಾವು ಏನು ಮಾಡಬೇಕಾಗುತ್ತೆ, ಪ್ರತಿಯೊಂದನ್ನು ಆಳವಾಗಿ ಹೋಗ್ಬೇಕಾಗುತ್ತೆ. ಓಕೆ. ಸಂತೋಷ ಖುಷಿ ಅಂತಂದರೆ ನೀವು ಖುಷಿ ಯಾವುದರಿಂದ ಬರುತ್ತೆ? ಅವರ ಇರುವಿಕೆ ಆಯಿತು, ಇಲ್ಲ ಅಂತ ಹೇಳಿದರೆ ಅವ್ರ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡಿದಾಗ ಅಲ್ಲಿ ಆಗ್ತಕ್ಕಂಥ ಒಂದು ಪೀಸ್ಫುಲ್ನೆಸ್ಸು ಅಥವಾ ಹ್ಯಾಪಿನೆಸ್ಸು. ಸೊ ಅದ್ರ ಬಗ್ಗೆ ಸಂತೋಷ ಅಂತ ಅನ್ಬೋದಾ ಅದನ್ನು? ಅಲ್ಲ, ನಾನು ಹೇಳ್ತಾ ಇರೋದು ಓವರ್ ಆಲ್ ಸಂತೋಷ, ನಾಟ್ ಓನ್ಲಿ ಯುವರ್ ರಿಲೇಷನ್ಸ್ ಜೊತೆಗೆ ಇದ್ದಾಗ ಸಂತೋಷ ಅಲ್ಲ. ನಿನ್ನ ಲೈಫಲ್ಲಿ ನಿನ್ನದೇ ಆದ ಡೆಫಿನೇಷನ್ನು ಹ್ಯಾಪಿನೆಸ್ಸಿಗೆ ಏನು ಕೊಡ್ತೀರಾ ನಾವು? ಹ್ಯಾಪಿನೆಸ್ಸಿಗೆ ಡೆಫಿನೇಷನ್ ಅಂತ ಹೇಳಿದ್ರೆ ಇಟ್ಸ್ ಅ ಜಾಯ್ಫುಲ್ ಸ್ಟೇಟ್ ಅಂತ ಅನ್ಬೋದಾ ಅದನ್ನು? ಅಲ್ಲ, ಸ್ಟೇಟ್ ಆಫ್ ಜಾಯ್ಫುಲ್ ಅಂತಲ್ಲ ನಾನು ಹೇಳ್ತಾ ಇರೋದು. ನಿನಗೆ ಸಂತೋಷ ಯಾವಾಗ ಆಗ್ತಾ ಇದೆ? ಹಾಂ, ಒಂದ್ಸಲ ನೋಡ್ಕೊಂಡಿದ್ದೀರಾ ನೀವು? ಸಂತೋಷ ಅಂತ ಹೇಳಿದ್ರೆ ನಂದು ಹಾಬಿ ಬಂದುಬಿಟ್ಟು ಪೇಂಟಿಂಗು ಅದೆಲ್ಲ ಮಾಡ್ತಿರ್ತೀನಿ, ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಎಲ್ಲ. ಅದ್ರ ಔಟ್ಪುಟ್ಟು ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಆವಾಗ ನನಗೊಂದು ಸಂತೋಷ ಆಗುತ್ತೆ ಆ್ಯಕ್ಚುಲಿ. ಸೊ ಅದೊಂದು. ಆಮೇಲೆ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ನಾನು ತುಂಬ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದಾಗ ಆ ಪ್ರಾಜೆಕ್ಟ್ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಆವಾಗ ನನಗೆ ಸಂತೋಷ ಆಗುತ್ತೆ. ಸೊ ಅದನ್ನು ಸಂತೋಷ ಅಂತ ಹೇಳಿ ಕರಿಬೋದು ನಾನು ಆ್ಯಕ್ಚುಲಿ. ಸ್ವಲ್ಪ ನಾವು ಚೆನ್ನಾಗಿ ಆಲೋಚನೆ ಮಾಡಿದಾಗ, ಈಗ ನೀವು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಮಾಡಿ ಅದರಲ್ಲಿ ಒಂದು ಸಕ್ಸಸ್ ಬಂದಾಗ ಸಂತೋಷ ಪಡೋದಕ್ಕೂ, ಅಥವಾ ನೀವು ಏನೋ ಒಂದು ಪೇಂಟಿಂಗ್ಸು, ಆರ್ಟು, ಇನ್ನೊಂದು ಮಾಡಿದಾಗ ಅದರಲ್ಲಿ ಒಂದು ಔಟ್ಪುಟ್ ಬಂದಾಗ ಸಂತೋಷ ಪಡೋದಕ್ಕೂ, ಅದು ಆ ಸಂತೋಷ ಅಂತ ನೀವು ಅದನ್ನು ಅಂದುಕೊಂಡ್ರೆ ಅದು ಡಿಪೆಂಡಬಲ್ ಹ್ಯಾಪಿನೆಸ್. ಅದು ಅಂದರೆ ಆ ಒಂದು ಪ್ರೊಸೆಸ್ ಯಾವುದೇ ಒಂದು ಪ್ರಾಸೆಸ್ ಆದಾಗ ಅದರ ರಿಸಲ್ಟ್ನ ನೀವು ಎಫೆಕ್ಟ್ ಮಾಡೋದಕ್ಕೆ ಡಿಪೆಂಡಬಲ್ ಆಗ ಒಂದು ಡಿಪೆಂಡೆನ್ಸಿ ಇರುತ್ತೆ. ಸೊ ನಾನು ಪರ್ಟಿಕ್ಯುಲರ್ ಒಂದು ವರ್ಕ್ ಮಾಡ್ತಾಯಿದ್ದೀನಿ, ಆ ವರ್ಕ್ನ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ಆ ವರ್ಕ್ ರಿಸಲ್ಟ್ ಬಂದಾಗ ನನಗೆ ಹ್ಯಾಪಿನೆಸ್ ಸಿಗುತ್ತೆ ಅನ್ನೋದು ಅದು ಡಿಪೆಂಡಬಲ್. ಅದು ಹೌದು. ಸೊ ವಿತೌಟ್ ಡಿಪೆಂಡಬಲ್ ಹ್ಯಾಪಿನೆಸ್ ಯಾವುದು ಅಂತ ಒಂದು ಸಲ ಆಲೋಚನೆ ಮಾಡಿ. ಅದೇ ಆ ಪ್ರೊಸೆಸ್ಸಲ್ಲಿ ನಾನು ಇನ್ವಾಲ್ವ್ ಆಗಿ ಅಲ್ಲ, ಯಾವುದೇ ಏನೂ ಇಲ್ಲ, ವಿತೌಟ್ ಡಿಪೆಂಡೆನ್ಸಿ, ಪ್ರೋಸೆಸ್ ಇಲ್ಲ, ಇನ್ನೊಂದಿಲ್ಲ, ಏನೂ ಇಲ್ಲ, ನಿಮಗೆ ಹ್ಯಾಪಿನೆಸ್ ಯಾವಾಗ ಸಿಗುತ್ತೆ? ಅಂದರೆ ಒಂದು ಪ್ರಕೃತಿನ ನೋಡಿದಾಗ ಆ್ಯಕ್ಚುಲಿ ಅದು ಕೂಡ ಡಿಪೆಂಡೆನ್ಸಿ ಆಯಿತು. ಅಂದರೆ ಪ್ರಕೃತಿ ಬೇಕಾಯ್ತು ನಿಮಗೆ ಅಲ್ಲಿ. ಓಕೆ. ಸೊ ಈಗ ಅಪೋಸಿಟ್ನಲ್ಲಿ ಯಾವುದು ಇಲ್ಲದೇ ಇರತಕ್ಕಂಥ ಒಂದು ಸಂತೋಷ ಎಲ್ಲಿಂದ ಪಡಿತೀರ ನೀವು? ಎಲ್ಲಿಂದ ಪಡಿತೀರ ಅಂತಂದರೆ, ಯಾವಾಗ ಮನಸ್ಸಿಗೊಂದು ಪ್ರೆಷರ್ ಇರೋದಿಲ್ಲೋ, ಒತ್ತಡ ಇರೋದಿಲ್ಲೋ, ಅಲ್ಲಿ ಸಂತೋಷ ಇರುತ್ತೆ. ಸೊ ಈ ಪ್ರೆಷರ್ ಇಲ್ಲದೆ ಇರ್ತಕ್ಕಂಥದ್ದು ಯಾವಾಗ? ಒಂದು ಟಾರ್ಗೆಟ್ ಇಲ್ಲದೆ ಇದ್ದಾಗ, ಒಂದು ಗೋಲ್ ಇಲ್ಲದೆ ಇದ್ದಾಗ, ಒಂದು ಸಕ್ಸಸ್ ಬಗ್ಗೆ ಥಿಂಕಿಂಗ್ ಇಲ್ಲದೆ ಇದ್ದಾಗ. ಓಕೆ. ಇವ್ಯಾವು ಇಲ್ಲದೆ ಇದ್ದಾಗ ನೀನು ಆ ಫೀಲ್ನ ಎಂಜಾಯ್ ಮಾಡೋದೇ ಸಂತೋಷ. ಈಗ ನೀವು ಒಂದು ಆಲೋಚನೆ ಮಾಡಿ, ನಿಮಗೆ ಇವಾಗ ನೀನು ಸಾಫ್ಟ್ವೇರ್ ಜಾಬಲ್ಲಿ ಇದ್ದೀರಾ, ಹೌದು ಹೌದಾ?
ಸೊ ನಿಮಗೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಹಾಲಿಡೇಸ್ ಇರುತ್ತೆ. ಓಕೆ, ಆ ವೀಕೆಂಡ್ ಹಾಲಿಡೇಸು ಅಂದರೆ ಫ್ರೈಡೇ ಆಫೀಸ್ ಕ್ಲೋಸ್ ಆಗೋವಾಗ ಆ ವೀಕ್ನ ಒಂದು ಕೆಲಸವನ್ನು ಆ ಫ್ರೈಡೇ ಕಂಪ್ಲೀಟ್ ಆಗೋಗ್ಬಿಡ್ತು. ನೆಕ್ಸ್ಟ್ ಮಂಡೇಗೆ ಮತ್ತೆ ನೀವು ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೋಬೇಕಾಗಿತ್ತು. ಹೌದು. ಆ 2 ಡೇಸು ಕಂಪ್ಲೀಟ್ ಫ್ರೀ ಅಂತ ನಿಮ್ಗೆ ಅನ್ನಿಸಿದಾಗ ಆ 2 ಡೇಸ್ನ ನೀವು ಎಂಜಾಯ್ ಮಾಡೋದನ್ನು ನೋಡಿ. ಒಂದು ವೇಳೆ ಫ್ರೈಡೇ ಎಂಡಿಂಗಲ್ಲಿ ನೆಕ್ಸ್ಟ್ ವೀಕಿಂದು ಕೂಡ ಇನ್ನೂ ಟಾರ್ಗೆಟ್ ಇದ್ದು ಅದು ರೀಚ್ ಆಗದೇ ಇದ್ದಾಗ ಆ 2 ಡೇಸಲ್ಲಿ ಹಾಲಿಡೇಸ್ ಸಿಕ್ಕರೂ ಕೂಡ ಆ ಪ್ರೆಷರಲ್ಲಿ ನೀವು ಅನುಭವಿಸ್ತಕ್ಕಂಥ ಹಾಲಿಡೇಸ್ ನೋಡಿ. ಈಗ ನೀವು ಆ ಶುಕ್ರವಾರಕ್ಕೂ ಈ ಶುಕ್ರವಾರಕ್ಕೂ ಕಂಪೇರ್ ಮಾಡಿಕೊಂಡಾಗ ನಿಮಗೆ ನೆಕ್ಸ್ಟ್ ಟಾರ್ಗೆಟ್ ಇದೆ ಅಂದ್ಕೊಂಡ್ರೆ ಆ 2 ದಿನ ಏನು ಸಿಗ್ತದೆ ನಿಮಗೆ ಹಾಲಿಡೇ, ಸ್ಯಾಟರ್ಡೆ ಸಂಡೇ, ಆ ಹಾಲಿಡೇ ಪ್ರೆಸರಬಲ್ ಆದಾಗ ಡೇ ಪಾಸ್ ಆಗುತ್ತೆ, ಡೇಸ್ ಪಾಸ್ ಆಗುತ್ತೆ, ಬಟ್ ನಿಮಗೆ ಹ್ಯಾಪಿನೆಸ್ ಸಿಗಲ್ಲ. ಬಿಕಾಸ್ ನಿಮ್ಮ ಮೈಂಡ್ ಎಲ್ಲವೂ ಕೂಡ ಆ ಟಾರ್ಗೆಟ್ ಮೇಲೆ, ಆ ಗೋಲ್ ಮೇಲೆ ಇರುತ್ತೆ. ಹೌದು. ಸೊ ಅವಾಗ ನೀವು ಪ್ರೆಷರ್ ಫೀಲ್ ಆಗ್ತೀರಿ. ವೆನ್ ಯು ಆರ್ ಫೀಲಿಂಗ್ ದ ಪ್ರೆಷರ್ ಇನ್ ಯುವರ್ ಮೈಂಡ್, ದೆನ್ ಏನಾಗುತ್ತೆ ರಿಸಲ್ಟು? ಅನ್ಹ್ಯಾಪಿನೆಸ್. ಸೊ ದಟ್ ನಿಮಗೆ ಹ್ಯಾಪಿನೆಸ್ ಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಔಟ್ರ್ ಥಿಂಗ್ಸ್ಗಿಂತ ನಿಮ್ಮಲ್ಲಿ ಪ್ರೆಷರ್ ಇಲ್ಲದೆ ಇರತಕ್ಕಂಥ ಯಾವುದೇ ಒಂದು ಲೈಫ್ ಲೀಡ್ ಮಾಡೋದನ್ನು ಕಲ್ತ್ಕೊಂಡ್ರೆ ಆಟೋಮೆಟಿಕಾಗಿ ನೀವು ಹ್ಯಾಪಿ ಇರ್ತೀರಿ. ಓಕೆ. ಸೊ ಸಂಬಂಧಗಳಿಂದ ನಿಮಗೆ ಹ್ಯಾಪಿನೆಸ್ ಬೇಕು ಅಂತ ನೀವು ಕೇಳ್ತಾ ಇದ್ದೀರಿ. ಸೊ ಈಗ ಈ ಹ್ಯಾಪಿನೆಸ್ನ ನಾವು ನೋಡಿದ್ರೆ ನಾವು ಆಲ್ವೇಸ್ ನಗ್ತಾ ಇದ್ದರೆ ಹ್ಯಾಪಿನೆಸ್ ಅಂತ ಅಂದ್ಕೊಳ್ತೀವಿ. ಆಲ್ವೇಸ್ ಜೀವನ ಒಂದೇ ಲೆವೆಲ್ ಆಗಿದ್ದರೆ ಹ್ಯಾಪಿನೆಸ್ ಅಂತ ಅಂದ್ಕೊಳ್ತೀವಿ. ಹೌದಾ? ಅಂದರೆ ಈಸಿಯಾಗಿ ಮಂತ್ ಕರೆಕ್ಟಾಗಿ ಸ್ಯಾಲ್ರಿ ಬಂದುಬಿಡ್ಬೇಕು. ಸೊ ಸ್ಯಾಲ್ರಿಗೆ ಇಷ್ಟು ಎಕ್ಸ್ಪೆಂಡಿಚರು, ಇಷ್ಟು ಬ್ಯಾಂಕ್ನಲ್ಲಿ ಒಂದು ಡೆಪಾಸಿಟ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಬೇರೆ ಒಂದರಾಗಿರ್ಬೋದು. ಅಂದರೆ ಒಂದು ಲೈಫ್ನ ಒಂದು ಈಸಿ ಕಾಮಾಗಿ ಹೋಗೋದನ್ನು ಹ್ಯಾಪಿನೆಸ್ ಅಂತ ನಾವು ಅಂದ್ಕೊಳ್ತೀವಿ ನಾವು. ಹೌದಾ? ಹೌದು. ಆ ಥರ ಒಂದು ವೇಳೆ ಏನಾದರೂ ಲೈಫಲ್ಲಿ ಫೈನಾನ್ಷಿಯಲ್ ಬರ್ಡನ್ಸ್ ಇಲ್ಲ, ಯಾವುದೇ ಇಲ್ಲ, ಒಂದು ಸ್ಟ್ರೆಸ್ಫುಲ್ಲು ಫ್ರೀಯಾಗಿ ಹೋಗ್ತಾ ಇದೆ ಅಂತಂದರೆ ಅವನು ಡೆಫಿನೆಟಾಗಿ ಸೂಸೈಡ್ ಮಾಡ್ಕೊಂಬಿಡ್ತಾನೆ. ಸೊ ಲೈಫಿಗೆ ಯಾವತ್ತೂ ಕೂಡ ಚಾಲೆಂಜಸ್ ಬೇಕು. ಲೈಫ್ ಆಲ್ವೇಸ್ ಅಟ್ರ್ಯಾಕ್ಟ್ ಚಾಲೆಂಜಸ್. ಚಾಲೆಂಜಸ್ ಇದ್ರೇ ನಾವು ಬದುಕೋದಕ್ಕೆ ಸಾಧ್ಯ. ಒಂದು ಚಾಲೆಂಜ್ ಬಂದಾಗ ಆ ಚಾಲೆಂಜನ್ನು ಫೇಸ್ ಮಾಡಿ ಓವರ್ಕಮ್ ಆಗಿ ಅದನ್ನು ಸಾಧನೆ ಮಾಡಿದಾಗ ಹ್ಯಾಪಿನೆಸ್ ಸಿಗುತ್ತೆ. ಹೌದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾವು ನೋಡೋಣ, ಒಂದು ಡೇ ಅಂತ ಬಂದಾಗ ಬೆಳಿಗ್ಗೆ ಎದ್ದಾಗ ಒಂದು ಸೂರ್ಯೋದಯ ಆದಾಗ ಮನಸ್ಸು ಹೆಂಗಿರುತ್ತೆ ನಮ್ಮದು? ಪ್ರಶಾಂತವಾಗಿರುತ್ತೆ. ಒಂಥರ ಮೈಲ್ಡಾಗಿ ಪ್ರಶಾಂತವಾಗಿ ಕಾಫಿ ಕುಡಿದ್ರೆ ಖುಷಿಯಾಗಿರುತ್ತೆ. ಹೌದು. ಆಮೇಲೆ ಡೇ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಓಡೋದು ಶುರು ಆಗುತ್ತೆ, ಆಮೇಲೆ ಆಫೀಸ್ಗೆ ಹೋಗ್ತೀರಾ, ಆಫೀಸಲ್ಲಿ ಪ್ರೆಷರ್ ಬಿಲ್ಡ್ ಆಗುತ್ತೆ. ಸೊ ಸಾಯಂಕಾಲದವರೆಗೆ ಅದೇ ಪ್ರೆಷರಲ್ಲಿ ಕೆಲಸ ಮಾಡ್ತೀರಾ. ಸಾಯಂಕಾಲ ಆಗುತ್ತೆ, ಅಮ್ಮಯ್ಯ ಮನೆಗೆ ಹೋಗ್ಬೋದಪ್ಪ ಅಂತ ಬರ್ತೀರ. ಮನೆಗೆ ಬಂದುಬಿಟ್ಟು ಮನೇಲಿ ರಾತ್ರಿ ಊಟ ಗೀಟ ಮಾಡ್ತೀರ. ಸ್ವಲ್ಪ ಪ್ರೆಷರ್ ಕಮ್ಮಿ ಆಗಿರುತ್ತೆ. ಸೊ ಆ ಪ್ರಶಾಂತತೆ ಬಂದಿರುತ್ತೆ, ಮತ್ತು ಆರಾಮಾಗಿ ನಿದ್ದೆಗೆ ಜಾರಿರ್ತೀರ. ಸೊ ಅಂದರೆ ಒಂದು ಡೇನಲ್ಲಿ ಇಷ್ಟು ಏರುಪೇರುಗಳಿವೆ. ಅದಕ್ಕಾಗಿ ನಾವು ಸಂತೋಷವಾಗಿದ್ದೀವಿ. ಹೌದು. ಸೇಮ್ ಇದ್ದುಬಿಟ್ರೆ ಸಂತೋಷ ಸಿಗಲ್ಲ. ಈಗ ನಮಗೆ 6 ಋತುಗಳಿದ್ದಾವೆ. ವಸಂತದಿಂದ ಶಿಶಿರವರೆಗೆ 6 ಋತುಗಳು ಬರ್ತವೆ. ಒಂದೊಂದು ಋತುವಿನಲ್ಲಿ ಒಂದೊಂದು ಕ್ರಮ ಇದೆ. ಸೊ ನಮಗೆ 3 ಕಾಲಗಳಿವೆ. ಬೇಸಿಗೆ ಕಾಲ ಇದೆ, ಚಳಿಗಾಲ ಇದೆ, ಮಳೆಗಾಲ ಇದೆ. 3 ಕಾಲಗಳಿವೆ. ಎಲ್ಲವೂ ಸಮಾನವಾಗಿದ್ದಾಗ ನಮಗೆ ಖುಷಿ ಸಿಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾರ್ತ್ ಪೋಲ್ ಸೌತ್ ಪೋಲಲ್ಲಿ ಏನಿದೆ? ಫುಲ್ಲು ಹಿಮ ಇದೆ. ಹೌದಾ? ಸೊ ಅದು ಯಾವತ್ತಿಗೂ ಇರುತ್ತೆ. ಅದು ಡೆಸರ್ಟಲ್ಲಿ ಯಾವತ್ತಿಗೂ ಮರಳಿರುತ್ತೆ, ಯಾವತ್ತಿಗೂ ಹೀಟ್ ಇರುತ್ತೆ. ಸಮುದ್ರದಲ್ಲಿ ಯಾವತ್ತಿಗೂ ನೀರು ಇರುತ್ತೆ. ಅಲ್ಲಿ ಬದುಕೋದಕ್ಕಾಗಕ್ಕೆ ನಮಗೆ ಆ 3 ಪ್ಲೇಸಲ್ಲಿ ಬದುಕೋದಕ್ಕಾಗಲ್ಲ ನಮಗೆ. ಯಾವಾಗಲೂ ಸ್ಟ್ಯಾಂಡ್ ಸ್ಟಿಲ್ ಸಮಾನವಾಗಿದ್ದಾಗ ಬದುಕೋಕ್ಕಾಗಲ್ಲ. ಏರುಪೇರಿದ್ರೇ ಬದುಕೋಕ್ಕಾಗೋದು. ಅಂದರೆ ಇದು ಮನುಷ್ಯನಿಗೆ ಮಾತ್ರ ಅಪ್ಲೈ ಆಗುತ್ತೆ. ಯಾಕಂತ ಹೇಳಿದ್ರೆ ಸಮುದ್ರದಲ್ಲಿ ಎಷ್ಟೋ ಜಲಚರಗಳಿದ್ದಾವೆ. ಅಂದರೆ ಅದು ಸಮುದ್ರ ನೀರಿನಲ್ಲಿ ಹುಟ್ಟಿರ್ತಕ್ಕಂಥ ಜಲಚರ ಆದ ಕಾರಣ ನೀರಿನಲ್ಲಿರ್ತವೆ. ಈಗ ಐಸ್ನಲ್ಲಿರ್ತಕ್ಕಂಥ ಪ್ರಾಣಿಗಳು ಐಸಲ್ಲಿರ್ತವೆ, ಮರಳುಗಾಡಲ್ಲಿರ್ತಕ್ಕಂಥ ಪ್ರಾಣಿಗಳು ಮರಳುಗಾಡಲ್ಲಿರ್ತವೆ. ಅಂದರೆ ಆ ಸ್ಪೀಸೀಸ್ನ ನೀನು ಡಿಫ್ರೆಂಟ್ ಮಾಡಿ ನೋಡಬಾರ್ದು. ಸೊ ಎಲ್ಲ ಸ್ಪೀಸೀಸ್ಗೂ ಕೂಡ ಒಂದೊಂದು ಕಾಲಗಳಿವೆ. ಇವಾಗ ನಮ್ಮ ಜೊತೆಗೆ ಬದುಕ್ತಕ್ಕಂಥ ಹಲವಾರು ಜೀವರಾಶಿಗಳಿದ್ದಾವೆ. ಅವುಗಳಿಗೂ ಕೂಡ ಏರುಪೇರೇ ಬೇಕು. ಸಮಾನಾಂತರವಾಗಿ ಯಾವ ಬಯಸೋದಿಲ್ಲ. ಒಬ್ಬ ಮನುಷ್ಯ ಮಾತ್ರ ಅಂದ್ಕೊಳ್ತಾನೆ ನನಗೆ ಎಲ್ಲ ಕಾಲದಲ್ಲಿ ಆರಾಮಾಗಿರ್ಬೇಕು ಅಂತ.
ಒಂದು ವೇಳೆ ಏನಾದರೂ ಅವನಿಗೆ ಆರಾಮ ಅಂತ ಬಂದುಬಿಟ್ರೆ ಅವನು ರಾಮ್ ಆಗಿಬಿಡ್ತಾನೆ. ಓಕೆ, ಸೊ ಸಂತೋಷ ಅನ್ನೋದು ಯಾವಾಗಿರುತ್ತೆ ಅಂತಂದರೆ ಪ್ರೆಷರ್ ಇಲ್ದಂಗೆ ಕಾಲಚಕ್ರಕ್ಕೆ ಅನುಗುಣವಾಗಿ ನಾನು ಹೋಗ್ತಾ ಇದ್ದೆ ಸಂತೋಷ ಇರುತ್ತೆ. ನಾವೇನು ಮಾಡ್ತೀವಿ, ಎಲ್ಲ ಉಲ್ಟಾ ಕೇಳ್ತೀವಿ. ಈಗ ನೋಡಿ, ಮಳೆಗಾಲದಲ್ಲಿ ಏನಪ್ಪ ಮಳೆ ಇದು ಅಂತೀವಿ. ಹೌದು, ಮಳೆ ಕಮ್ಮಿ ಆಯ್ತು ಅಂದರೆ ಮಳೆ ಇಲ್ಲಪ್ಪ ಅಂತ, ಮಳೆನೇ ಇಲ್ಲ ಅಂತ ಆ್ಯಕ್ಚುಲಿ. ಓಕೆ, ಚಳಿಗಾಲದಲ್ಲಿ ಜಾಸ್ತಿ ಚಳಿ ಆಯ್ತು ಅಂತ ಅಂದ್ಕೊಳ್ಳಿ, ಇದೇನಪ್ಪ ಚಳಿ ಅಂತೀವಿ. ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬಿಸಿಲಾದರೆ AC ನಾವು ಕೇಳ್ತೀವಿ. ಅಂದರೆ ನಮ್ಮ ಇಡೀ ಜೀವನ ಹೆಂಗಿದೆ ಹಂಗೆ ಅನುಭವಿಸೋಕೆ ಆಗ್ತಾನೇ ಇಲ್ಲ. ಹೌದು, ಹಂಗೆ ಅನುಭವಿಸೋದಕ್ಕೆ ನಾವು ಕಲ್ತ್ಕೊಂಡೇ ಇಲ್ಲ. ಹಿಂದಿನ ಕಾಲದಲ್ಲಿತ್ತು, ಈಗೆಲ್ಲ ನಮ್ಗೆ ಉಲ್ಟಾ ಆಗ್ತಾ ಇದೆ. ಅದೇ ರೀತಿಯಾಗಿ ಈಗ ಯಾವ ಕಾಲದಲ್ಲಿ ಆ ಕಾಲವನ್ನು ಅನುಭವಿಸದೆ ನಾವು ಬೇರೆ ಇನ್ನೊಂದನ್ನು ಕೇಳ್ತಾ ಇದ್ದೀವಿ, ಅದಕ್ಕೆ ವಿರುದ್ಧವಾಗಿ ಕೇಳ್ತಾ ಇದ್ದೀವಿ. ಸಂಬಂಧಗಳು ಕೂಡ ಆ ಥರ ಹಳಸಿ ಹೋಗಿದ್ದಾವೆ. ಅಂದರೆ ಇಲ್ಲಿ ನಾವು ಕಂಫರ್ಟ್ ಝೋನ್ನ ನೋಡ್ತಾ ಇದ್ದೀವಿ ಅಂತ ಇದ್ದೀರಾ ಆ್ಯಕ್ಚುಲಿ. ಅಂದರೆ ಇವಾಗ ಆಯಾ ಕಾಲಕ್ಕೆ ನಾವು ತಕ್ಕಂತೆ ನಾವು ಬದುಕ್ತಾ ಇಲ್ಲ. ಇವಾಗ ಬೇಸಿಗೆ ಕಾಲದಲ್ಲಿ ನಾವು AC ಕೇಳ್ತಾ ಇದ್ದೀವಿ ಅಂತ ಅಂದಾಗ ಎಲ್ಲ ಕಂಫರ್ಟ್ ನೋಡ್ತಾ ಇದ್ದೀನಿ. ಹೌದು. ಸೊ ಹಾಗಾಗಿ ಇಲ್ಲಿ ಅದು ಇರೋದನ್ನು ಹಾಗೆ ನೋಡೋದನ್ನು ನಾವು ಬಿಟ್ಟಿದ್ದೀವಿ ಅಂತ ಹೇಳಿ ಅಂತ ಇದ್ರಿ ನೀವು ಆ್ಯಕ್ಚುಲಿ. ಅಲ್ಲ, ನೀನು ಕಂಫರ್ಟ್ ನೋಡ್ಕೋ. ನಮಗೆ ಏನಾಗ್ತಾ ಇದೆ, ಯಾವ ಕಾಲವನ್ನೇ ಆಗಲಿ ಕಾಲವನ್ನಾಗಿ ನಾವು ಅನುಭವಿಸೋಕ್ಕಾಗ್ತಾ ಇಲ್ಲ. ಓಕೆ, ಯಾವುದನ್ನು ಕೂಡ ನಾವು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಮಗೆ ನಾವು ಅಂದುಕೊಂಡಂಗೆ ಆಗಿರಬೇಕು. ಓಕೆ, ನಮ್ಮ ಇಚ್ಛೆಯಂತೆ ಹೊರಗಿನ ಕಾಲ ಬದಲಾಗಿರಬೇಕು. ಮಳೆ ಸ್ವಲ್ಪ ಜಾಸ್ತಿ ಆದ ತಕ್ಷಣ ಕಡಿಮೆ ಆಗ್ಬಿಡ್ಬೇಕು ಟಕ್ ಅಂತ, ಚಳಿ ಸ್ವಲ್ಪ ಜಾಸ್ತಿ ಆದ ತಕ್ಷಣ ಕಡಿಮೆ ಆಗ್ಬಿಡಬೇಕು. ಅಂದರೆ ನಾವು ಬಯಸಿದಂತೆ ಪ್ರಕೃತಿ ಕೂಡ ಇರಬೇಕು ಅನ್ನೋದು ನಮ್ಮ ಬಯಕೆ ಆಗ್ಬಿಟ್ಟಿದೆ. ಇವಾಗ ಪ್ರಕೃತಿ ಹೆಂಗಿದೆಯೋ ಅದಕ್ಕೆ ಹೊಂದಿಕೊಂಡು ನಾವು ಹೋಗೋದಕ್ಕೆ ಆಗ್ತಾ ಇಲ್ಲ. ನಾವು AC ಯಾಕೆ ಕೇಳ್ತಾ ಇದ್ದೀವಿ? ಪ್ರಕೃತಿಯಲ್ಲಿ ಬಿಸಿ ಇದೆ, ಹೌದು, ಬಿಸಿನ ನಾವು ಅನುಭವಿಸೋಕ್ಕಾಗ್ತಾ ಇಲ್ಲ. ಆದ ಕಾರಣ ಅದಕ್ಕೆ ವಿರುದ್ಧವಾಗಿ AC ಕೇಳ್ತೀವಿ. ಅಂದರೆ ಪ್ರಕೃತಿಗೆ ವಿರುದ್ಧವಾಗಿ ನಾವು ಜೀವನ ಮಾಡ್ಬೇಕಂತ ಅಂದ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಂಬಂಧಗಳಲ್ಲೂ ಕೂಡ ಅಷ್ಟೇ, ಎಲ್ಲವೂ ನನ್ನಿಚ್ಛೆಯಂತೆ ಇರಬೇಕು ಸಂಬಂಧಗಳು. ಸಂಬಂಧಗಳು ಟಾಕ್ಸಿಕ್ ಯಾಕೆ ಆಗ್ತಾ ಇದ್ದಾವೆ? ನಾನು ಹೇಳಿದಂಗೆ ನಡಿಬೇಕು ಅನ್ನೋದು ಒಂದು ಟಾಕ್ಸಿಕ್ ಯಾಕೆ ಆಗ್ತಾ ಇದೆ? ನನ್ನ ಮೈಂಡು ಟಾಕ್ಸಿಕ್ ಆಗ್ತಾ ಇದೆ. ಓಕೆ, ನನ್ನ ಮೈಂಡು ಟಾಕ್ಸಿಕ್ ಆಗ್ತಾ ಇದೆ. ಆದ ಕಾರಣ ಸಂಬಂಧಗಳು ಆ ಥರ ಹಳಿಸ್ತಾ ಇದ್ದಾವೆ. ಸೇಮ್ ನಾವು ಪ್ರಕೃತಿನ ಯಾಕೆ ಕೇಳ್ತೀವಿ, ಸಂಬಂಧಗಳು ಅದನ್ನೇ ಕೇಳ್ತಾ ಇದ್ದೀವಿ. ಈಗ ನೋಡಿ, ಸಂಬಂಧಗಳು ನಮಗೆ ಯಾಕೆ ಬೇಕು? ಮನುಷ್ಯನಿಗೆ ಸಂಬಂಧ ಯಾಕೆ ಬೇಕು? ಸಂಬಂಧ ಬರೀ ಮನುಷ್ಯರ ಜೊತೆ ಮಾತ್ರನಾ, ಅಥವಾ ಎಲ್ಲದರ ಜೊತೆ ನನ್ನ ಸಂಬಂಧ ಇದೆಯಾ? ನಾನೇನು ಮಾಡ್ತಾ ಇದ್ದೀನಿ ಇವಾಗ, ಸಂಬಂಧ ಅಂತ ನಾನು ಮಾತಾಡಬೇಕಾದ್ರೆ ಕೇವಲ ಮಾನವ ಸಂಬಂಧಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಇವಾಗ ಪ್ರಾಣಿ ಜೊತೆಗೂ ನಮ್ಮ ಸಂಬಂಧ ಇದೆ. ಪ್ರಾಣಿ ಅಂತಲ್ಲ, ಸಕಲ ಜೀವಚರಗಳು, ಪ್ರಕೃತಿ ಜೊತೆ ನನ್ನ ಸಂಬಂಧ ಹೇಗಿದೆ ಫಸ್ಟು ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಅದು ಬೇಕಾಗಿರೋದು. ನಮ್ಮ ಸಂಬಂಧ ಆಲೋಚನೆ ಯಾವತ್ತೂ ಕೂಡ ನಮ್ಮ ರಿಲೇಷನ್ಶಿಪ್ ಜೊತೆಗೇ ಇರುತ್ತೆ. ನಮ್ಮ ತಂದೆ ತಾಯಿಗಳ ಜೊತೆ ನಮ್ಮ ಸಂಬಂಧ ಹೆಂಗಿದೆ, ಓಕೆ, ನನ್ನ ಸಿಬ್ಲಿಂಗ್ಸ್ ಜೊತೆ, ಅಣ್ಣ ತಮ್ಮರು ಅಕ್ಕ ತಂಗಿಯರ ಜೊತೆ ಸಂಬಂಧ ಹೇಗಿದೆ, ನನ್ನ ಸಂಗಾತಿ ಜೊತೆಗೆ ಯಾವ ಥರ ಇದೆ, ಸಂಗಾತಿ ಜೊತೆ ಆಗಿರ್ಬೋದು, ನೆಂಟರ ಜೊತೆ ಆಗಿರ್ಬೋದು, ನಮ್ಮ ಬಂಧುಗಳ ಜೊತೆ ಆಗಿರ್ಬೋದು, ಇವರೆಲ್ಲರ ಜೊತೆ ನನ್ನ ಸಂಬಂಧ ಹೇಗಿದೆ. ಓಕೆ, ಸೊ ಇದರಲ್ಲಿ ನಾವು ಸಿಕ್ಕಾಕೊಂಬಿಟ್ಟಿದ್ದೀವಿ. ಓಕೆ, ಸೊ ಯಾಕೆ ಸಿಕ್ಕಾಕೊಂಡಿದ್ದೀವಿ? ನಮಗೆ ನಾವು ಆ ಸಂಬಂಧಗಳನ್ನು ಕಂಪ್ಯಾರಿಸನಿಗೆ ಬಳಸ್ತಾ ಇದ್ದೀವಿ. ಸಂಬಂಧಗಳಲ್ಲಿ ಕಂಪ್ಯಾರಿಸನ್ ಇಲ್ಲದೆ ಇರತಕ್ಕಂಥ ಒಂದು ಸಂಬಂಧ ನಿಮಗೆ ಸಿಗಲ್ಲ. ಯಾವುದೇ ಸಂಬಂಧವನ್ನು ನೀವು ನೋಡಿದಾಗ ಅಲ್ಲಿ ಕಂಪ್ಯಾರಿಸನ್ ಇಟ್ಕೊಂಡೆ ನೋಡ್ತೀರಿ. ನೀವು ಏನು ಕಂಪ್ಯಾರಿಸನ್ ನೋಡ್ತೀರಿ? ನನಗಿಂತ ಅವನು ಸ್ಟೇಟಸ್ನಲ್ಲಿ ದೊಡ್ಡವನ ಚಿಕ್ಕವನ? ಹೌದು. ನನಗಿಂತ ಸ್ಟೇಟಸ್ನಲ್ಲಿ ದೊಡ್ಡವನಾದರೆ ಅವನಿಗೆ ಕೊಡ್ತಕ್ಕಂಥ ರೆಸ್ಪೆಕ್ಟ್ ಒಂದು ರೀತಿ ಇರುತ್ತೆ. ನನಗಿಂತ ಸ್ಟೇಟಸ್ನಲ್ಲಿ ಚಿಕ್ಕವನಾದರೆ ನಾನು ಅವನಿಗೆ ಕೊಡ್ತಕ್ಕಂಥ ರೆಸ್ಪೆಕ್ಟ್ ಒಂದು ರೀತಿ ಇರುತ್ತೆ. ಸೊ ಪ್ರತಿಯೊಂದು ಸಂಬಂಧವನ್ನು ನಾವು ಈ ಕಂಪ್ಯಾರಿಸನ್ ಮುಖಾಂತರ ಅಳಿತಿದ್ದೀವಿ. ಹಾಗಾದರೆ ನಿಜವಾದ ಸಂಬಂಧ ಅಂದರೆ ಏನು ಆ್ಯಕ್ಚುಲಿ? ನಿಜವಾದ ಸಂಬಂಧ ಅಂದರೆ ಇವಾಗ ಹೇಳಿದ್ವಿ ಕಂಪ್ಯಾರಿಸನ್ ಇಂದ ಡೆಫಿನೇಷನ್ ಕೊಟ್ಕೋಬೇಕು ಅಂತ ಹೇಳ್ತೀನಿ. ಸಂಬಂಧ ಅಂದರೆ ಏನು, ನಿಜವಾದ ಸಂಬಂಧ ಅಂದರೆ ಏನು, ಸಂಬಂಧದಲ್ಲಿ ಸಂತೋಷ ಅಂದರೆ ಏನು, ಅದಕ್ಕೆ ನಿನಗೆ ನೀನು ಡೆಫಿನೇಷನ್ ಕೊಟ್ಕೋಬೇಕು. ನೀನು
ನೀನು ಡೆಫಿನಿಷನ್ ಕೊಟ್ಕೊಳ್ಳೋವರೆಗೂ ಕೂಡ ಸಂಬಂಧಗಳಲ್ಲಿ ಏನೂ ಇರೋದಿಲ್ಲ. ನಾನು ಹೇಗೆ ನೋಡ್ತೀನಿ ಸಂಬಂಧ ಹಾಗಿರುತ್ತೆ ಅಷ್ಟೇ. ಇನ್ನೊಂದು ಏನು ಅಂತಂದರೆ, ಸಂಬಂಧ ನನಗೆ ಸಂತೋಷ ಕೊಡುತ್ತಾ ಡಿಸ್ಟರ್ಬ್ ಕೊಡುತ್ತಾ ಅಂತ ನಾನು ಡಿಸೈಡ್ ಮಾಡಿದಾಗ, ಒಂದು ವೇಳೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತಂದರೆ ಆ ಸಂಬಂಧ ಬೇಕಾ ಬೇಡ ಡಿಸೈಡ್ ಮಾಡೋದು ಯಾರು? ನಾನು ಎಕ್ಸಾಕ್ಟ್ಲಿ. ಇವತ್ತು ನನಗೆ ಎಷ್ಟು ಸಂಬಂಧಗಳು ಬೇಕು, ಯಾಕೆ ಬೇಕು? ಓಕೆ, ಹಿಂದಿನ ಕಾಲದಲ್ಲಿ ಸಂಬಂಧಗಳೆಲ್ಲ ಯಾಕೆ ಬೇಕಾಗಿತ್ತು ಅಂದರೆ, ಒಬ್ರಿಗೊಬ್ಬರು ಆಗ್ತಾಯಿದ್ರು. ಆಗ ಫೈನಾನ್ಷಿಯಲ್ ಆಗಿರ್ಬೋದು, ಒಂದು ಸಂಭ್ರಮಗಳು, ಒಂದು ಮದುವೆಗಳಾಗಿರ್ಬೋದು, ಮುಂಜಿ ಆಗಿರ್ಬೋದು, ಈ ಥರ ಇದ್ದಾಗ ಒಬ್ಬರಿಗೆ ಒಬ್ಬರು ಆಗ್ತಾಯಿದ್ರು. ಅವಾಗ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ರು. ಒಟ್ಟಿಗೆ ಸೇರೋದಲ್ಲ, ಅವಾಗ ಸಹಾಯ ಬೇಕಾಗಿತ್ತು. ಅವಾಗ ಓಕೆ, ಈ ರೀತಿ ಕಲ್ಯಾಣ ಮಂಟಪಗಳು ಇರಲಿಲ್ಲ, ಈ ರೀತಿ ಅಡುಗೆ ಪಾತ್ರೆಗಳು ಸಿಗ್ತಾ ಇರಲಿಲ್ಲ, ಅಡುಗೆ ಮಾಡೋರು ಸಿಗ್ತಾ ಇರಲಿಲ್ಲ. ಆಮೇಲೆ ಈ ಥರ ಲಾಡ್ಜಸ್ಸು, ರೂಮ್ಸ್ ಎಲ್ಲ ಇರ್ತಾ ಇರಲಿಲ್ಲ. ಒಂದು ಹಳ್ಳಿಯಲ್ಲಿ ಮದುವೆ ಅಂತಂದರೆ ಆ ಹಳ್ಳಿನಲ್ಲೇ ಹಳ್ಳಿ ಮದುವೆ ಮಾಡ್ತಾ ಇತ್ತು. ನಿನ್ನ ಹಳ್ಳಿಯಲ್ಲಿ ಮದುವೆ ಅಂದರೆ ನಿನ್ನ ಮನೆಯಲ್ಲಿ ಮದುವೆ ಅಲ್ಲ, ಇಡೀ ಹಳ್ಳಿಗೆ ಮದುವೆ. ಯಾಕೆಂದರೆ ಬಂದಂಥ ನೆಂಟರನ್ನ ಎಲ್ಲರ ಮನೇಲಿ ಬಿಡೋರು. ನಿನ್ನ ಮನೇಲಿ ಒಬ್ಬರನ್ನ, ಅವ್ರ ಮನೇಲಿ ಇಬ್ಬರನ್ನ, ಇವ್ರ ಮನೇಲಿ ಇಬ್ಬರನ್ನ ಬಿಡೋರು. ಅವರು ನಮ್ಮ ಬೀಗರು ಅಂತ ಅವರು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರೀತಿ ಪ್ರೇಮಗಳನ್ನು ತೋರಿಸೋರು. ಒಂದು ಮದುವೆ ಅಂತಂದರೆ ಸುಮಾರು ಒಂದು ತಿಂಗಳ ಮುಂಚೆ ಸ್ಟಾರ್ಟ್ ಆಗೋದು. ಪ್ರತಿಯೊಂದು ಏನಂತಾರೆ, ಅಡುಗೆ ಮಾಡೋದಕ್ಕೆ ಬೇಕಾಗಂಥ ವಸ್ತುಗಳಿಂದ ಹಿಡಿದು ಮದುವೆಗೆ ಏನೇನು ಬೇಕೋ ಅವೆಲ್ಲವನ್ನು ಇಡೀ ಊರು ಜನ ಕುತ್ಕೊಂಡು ತಯಾರು ಮಾಡೋರು. ಸೊ ಆ ರೀತಿಯಾಗಿ ಆಗ ಇಡೀ ಊರು ಜನ ಬೇಕಾಗಿತ್ತು, ನೆಂಟರು ಬೇಕಾಗಿತ್ತು. ಆ ಮದುವೆಗೆ ನಮಗೆ ಫೈನಾನ್ಸ್ ನಮ್ಮ ಕೈಲಿ ಆಗಲ್ಲ ಅಂತಂದ್ರೆ ನೆಂಟರು ಸಹಾಯ ಮಾಡ್ತಾಯಿದ್ರು. ಅದಕ್ಕೆ ಈ ಮುಯ್ಯಿ ಅಂತ ಬಂದಿತ್ತು. ಹೌದು, ಮುಯ್ಯಿ ಅಂತ ಏನು ಯಾಕೆ ಅಂತಂದರೆ, ಮದುವೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಆ ಯಜಮಾನನ ಜೇಬೆಲ್ಲ ಖಾಲಿ ಆಗ್ತಾಯಿತ್ತು. ನಂತರದ ಕಾರ್ಯಕ್ರಮ ಇರ್ತವೆ, ಮದುವೆ ಆದಮೇಲೆ ರಿಸೆಪ್ಷನ್ಸು, ಅವು ಇವು ಹೋಗೋದು ಬರೋದೆಲ್ಲ ಇರ್ತವೆ. ಆ ಯಜಮಾನ ಹತ್ರ ದುಡ್ಡಿರಲ್ಲ. ಆಗೇನು ಮಾಡಿದ್ರು, ಎಲ್ಲರೂ ಸಹಾಯ ಅಂತ ಒಂದಿಷ್ಟು ದುಡ್ಡು ಹಾಕೋಕ್ಕೆ ಶುರು ಮಾಡಿದರು. ಅದಕ್ಕೆ ಒಬ್ಬೊಬ್ಬರು 5 ರೂಪಾಯಿ 10 ರೂಪಾಯಿ ಹಾಕಿದರೆ ಆ ದುಡ್ಡೆಲ್ಲ ಶೇಖರಣೆ ಆಗಿ ಮದುವೆ ನಂತರದ ಕಾರ್ಯಕ್ರಮಗಳು ಆ ಯಜಮಾನನಿಗೆ ಈಸಿ ಆಗೋದು. ಸೊ ಅದನ್ನೇನು ಮಾಡ್ಬೇಕು, ಅವನು ಕೂಡ ಸೇಮ್ ಅದೇ ಕೆಲಸ ಮಾಡ್ತಾಯಿದ್ದ. ಇನ್ನೊಬ್ಬರು ಮನೆಯಲ್ಲಿ ಮದುವೆ ಬಂದರೆ ತಾನು ಕೂಡ ಹೋಗಿ ಹಾಕ್ತಾಯಿದ್ದ. ಆಗ ಬರ್ಕೊಳ್ತಾ ಇದ್ದ, ಯಾರ್ಯಾರು ನನಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಏನು ಕೊಡಬೇಕು ಅಂತ. ಬಟ್ ಈಗ ಅದೇ ಈ ಪ್ರಿಸ್ಟೇಜ್ ಆಗಿದೆ. ಹೌದು, ಹಾಂ, ಅವನು ಗೋಲ್ಡ್ ಹಾಕ್ತಾನೆ, ಇನ್ನೊಬ್ಬನು ಡೈಮಂಡ್ ಹಾಕ್ತಾನೆ, ಇನ್ನೊಂದು ಕಾರ್ ಗಿಫ್ಟ್ ಕೊಡ್ತಾನೆ, ಇನ್ನೊಂದು ಕೊಡ್ತಾನೆ. ಇದು ಪ್ರಿಸ್ಟೇಜ್ ಆಗಿದೆ. ಈಗ ಯಾವ ಮುಯ್ಯಿ ಅವಶ್ಯಕತೆ ಇಲ್ಲ ಈಗ, ಶೋ ಆಫ್. ಬಟ್ ಆ ಮುಯ್ಯಿ ಈ ಪ್ರಿಸ್ಟೇಜಾಗಿ ಕನ್ವರ್ಟ್ ಆಗಿದೆ. ಸೊ ಈ ಬಂಧು ಬಳಗ ಅಥವಾ ನೆಂಟರು ಇವರೆಲ್ಲ ನಮಗೆ ಹಿಂದೆ ಒಂದು ಆಪತ್ ಬಾಂಧವರಾಗಿದ್ದರು. ನಮಗೆ ಯಾವುದೇ ಒಂದು ಸಹಾಯ ಸಂಬಂಧಗಳಿಗೆ ಅವ್ರು ಬೇಕಾಗಿತ್ತು ನಮಗೆ. ಇವತ್ತಿನ ಕಾಲಘಟ್ಟದಲ್ಲಿ ನಿನಗೆ ಬಂಧು ಬಳಗ ಏನು ಬೇಕಾಗಿಲ್ಲ, ದುಡ್ಡಿದ್ರೆ ಆಯಿತು. ಎಲ್ಲ ವೆಂಡರ್ಸ್ ಇರ್ತಾರೆ, ಎಲ್ಲ ವೆಂಡರ್ಸ್ ಆಗುತ್ತೆ. ಟೋಟಲಿ ಇನ್ವೈಟ್ ಮಾಡೋದ್ರಿಂದ ಹಿಡಿದು ಕಂಪ್ಲೀಟ್ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ನಿಮ್ಮ ಕೈಗೆ ಕೊಡೋವರೆಗೂ ಕೂಡ, ಏನಂತಾರೆ, ಆ ಪೆನ್ ಡ್ರೈವ್ ಹಾಕಿ ನಿಮಗೆ ಫೋಟೋಸ್ ಎಲ್ಲ ಕೊಡೋವರೆಗೂ ಕೂಡ ಎಲ್ಲ ವೆಂಡರ್ಸ್ ಸಿಗ್ತಾರೆ ಟೋಟಲಾಗಿ. ಅದಕ್ಕೋಸ್ಕರ ಇವಾಗ ಬರ್ತಕ್ಕಂಥ ನೆಂಟರು ಕೂಡ ಏನು ನಿರ್ವಾಹ ಇಲ್ಲ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಟೈಮಿಗೆ ಬಂದು ಹಂಗೆ ಅಕ್ಕಿ ಕಾಳು ಹಾಕಿಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ. ನಮ್ದೇನು ಕೆಲಸ ಇಲ್ಲ, ಬಂದು ಏನು ಮಾಡಬೇಕು ಆ್ಯಕ್ಚುಲಿ ಕರೆಕ್ಟ್ ಅದು. ಹೌದು, 2 ದಿವಸ ಮುಂಚೆ ಬಂದು ಏನು ಮಾಡಲಿ ಅಂತ ಹೇಳಿ ಅವನಿಗೂ ಪೂರ್ವ ಏನು ಮಾಡೋಕ್ಕಾಗುತ್ತೆ. ಇವಾಗ ಮನೆಗೆ ಬಂದರೆ ಏನು ಕೆಲಸ ಇಲ್ಲ, ಒಬ್ರು ಮುಖ ಒಬ್ರು ನೋಡಬೇಕು, ಗಾಸಿಪ್ ಮಾಡಬೇಕಿಲ್ಲ, ಮಾತಾಡಬೇಕು. ಸೊ ಸಂಬಂಧಗಳು ಹಿಂದಿನ ಕಾಲದಲ್ಲಿ ಅವಶ್ಯಕತೆ ಇತ್ತು, ಇವತ್ತು ಸಂಬಂಧಗಳು ಬರ್ಡನ್ ಆಗ್ತಾಯಿದೆ. ಆದ ಕಾರಣ ಎಷ್ಟು ಸಂಬಂಧಗಳು ನನಗೆ ಬೇಕು, ಎಷ್ಟು ಸಂಬಂಧಗಳನ್ನು ನಾನು ಪೋಷಣೆ ಮಾಡ್ಬೋದು, ಎಷ್ಟು ಸಂಬಂಧಗಳನ್ನು ನಾನು ಉಳಿಸ್ಕೋಬೋದು, ಅದನ್ನು ನನಗೆ ಒಂದು ಕ್ಲಾರಿಟಿ ಇರ್ಬೇಕು. ನನಗೆ ಕರ್ದರ ಬಾರೆ ಅಂತ ಎಲ್ಲರ ಮದುವೆಗೆ ಹೋಗೋದಲ್ಲ, ಎಲ್ಲರ ಒಂದು ರಿಸೆಪ್ಷನ್ಸ್ಗೆ ಹೋಗೋದಲ್ಲ, ಎಲ್ಲರ ಒಂದು ಬರ್ತ್ಡೇಗೆ ಹೋಗೋದಲ್ಲ. ಅದಕ್ಕೆ ಮೊನ್ನೆ ನಮ್ಮ ಮನೆ ಓಪನ್ ಆಯಿತು. ಓಕೆ, ನಾನು ಲಿಸ್ಟ್ ಮಾಡಿದ್ರೆ ಸುಮಾರು ಜನ, ಒಂದು 1000 ಜನ ಆಗ್ಬಿಡ್ತು. ನಮ್ಮ ಮಿಸ್ಸಸ್ಸು, ನಮ್ಮ ಮಕ್ಕಳು ಎಲ್ಲರೂ ಕೂತ್ಕೊಂಡು ಲಿಸ್ಟ್ ಮಾಡಿದ್ವಿ. ನಾನೊಂದು ಪ್ರಶ್ನೆ ಕೇಳಿದೆ, ಲಿಸ್ಟ್ ಏನೋ ತಯಾರಾಯಿತು, ಇವರೆಲ್ಲರನ್ನ ಕರಿತೀವಿ, ಓಕೆ, ಅವ್ರು ಬರ್ತಾರೆ, ಎಷ್ಟು ಜನಗಳ ಮದುವೆಗಳಿಗೆ ನಾವು ಹೋಗಿ ರೆಡಿ ಇದ್ದೀವಿ? ಹೌದಾ? ಇನ್ ರಿಟರ್ನ್
ಹೌದು, ನಾವು ಏನು ಹೋಗ್ಬೇಕು ಮಾಡ್ಬೋದು ಅವ್ರು ಬರ್ತಾರೆ, ಬಂದಾಗ ನಾವು ಹೋಗ್ಬೇಕು ತಾನೆ. ಆಗೇನು ಮಾಡಿದ್ವಿ, ಕಂಪ್ಲೀಟಾಗಿ ಲಿಸ್ಟ್ನ ಇಂಟು ಹಾಕ್ಕಂತ ಬಂದ್ವಿ. ಬಂದು ಕೊನೆ ನಿಲ್ಲಿಸಿದ್ದೆಷ್ಟು 200 ಜನಕ್ಕೆ. ನಾನು ಕೇಳಿದೆ, ಈ 200 ಜನನೂ ಕಂಪಲ್ಸರಿನಾ ಅಂತ. ಯಾಕೆಂದರೆ ಬರೀ ಅವ್ರು ಬರೋದಲ್ಲ, ನಾವು ಹೋಗ್ಬೇಕು. ಆಮೇಲೆ ನಮಗೆ ಇರೋ ನೆಂಟರು ಬಂಧುಗಳು ಎಲ್ಲ ಜಾಸ್ತಿ ನಮಗೆ ಬಳ್ಳಾರಿ ಕಡೆ. ಸುಮಾರು 400 ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕು. ಹೌದು. ಪ್ರತಿ ಮದುವೆ ಪ್ರತಿ ಇದಕ್ಕೂ ಅವ್ರು ಕರೆದ್ರು ಅಂತ ಅಂದ್ಕೊಳ್ಳಿ, ನಾನು ಹೋಗಿ ಸಿದ್ಧನಿರ್ಬೇಕು, ರೆಡಿ ಇರ್ಬೇಕು ನಾನು. ಅದಕ್ಕೆ ಟೈಮ್ ಮಾಡ್ಕೊಳ್ಬೇಕು. ಹೌದು, ನನಗೆ 2 ದಿನ ಬೇಕು ಟ್ರಾವೆಲ್ ಮಾಡಿ ಬಂದು ಮತ್ತೆ ಇಲ್ಲಿ ಬಂದಮೇಲೆ ಮತ್ತೆ ರಿಲ್ಯಾಕ್ಸ್ ಆಗೋದಕ್ಕೆ. ಸೊ ಇವೆಲ್ಲವೂ ಕ್ಯಾಲ್ಕುಲೇಷನ್ಸ್ ಇದ್ದಾಗ ಸಂಬಂಧಗಳು ಗಟ್ಟಿಗೊಳ್ತವೆ, ಸಂಬಂಧಗಳಿಂದ ಸಂತೋಷಗಳು ಸಿಗ್ತವೆ. ಇಲ್ಲ ಕೇವಲ ನಾನು ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಕೆಲಸ ನಾವು ಮಾಡಿಕೊಂಡು ಆಮೇಲೆ ನಾವು ಹೋಗ್ದಂಗಿದ್ರೆ ಸಂಬಂಧಗಳು ಹೇಳಲ್ಲ. ಹೌದು. ಹಾಗಾದರೆ ಈ ಸಂಬಂಧಗಳ ಅವಶ್ಯಕತೆ ನಮಗೆ ಎಷ್ಟಿದೆ? ಅದನ್ನು ಅವರವರ ವ್ಯಕ್ತಿಗತ ಅಭಿಪ್ರಾಯಕ್ಕೆ ನಾವು ಬಿಡಬೇಕಾಗತ್ತೆ. ಕೆಲವರಿಗೆ ಸಂಬಂಧಗಳು ತುಂಬ ಒಂದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಆಮೇಲೆ ಅವ್ರ ಸಂಬಂಧಗಳು ಇಲ್ಲದೆ ಇರೋಕ್ಕಾಗಲ್ಲ ಕೆಲವರು. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಅಟೆಂಡ್ ಆಗ್ತಾ ಇರ್ತಾರೆ. ಪ್ರತಿ ಮನೇಲಿ ಏನೇ ಒಂದು ಫಂಕ್ಷನ್ ಆದರೆ ಅಟೆಂಡ್ ಆಗ್ತಾರೆ, ಹೋಗ್ತಾರೆ, ಬರ್ತಾರೆ. ಇವ್ರ ಮನೆಗೆ ಅವ್ರು ಬರ್ತಾರೆ, ಅವ್ರ ಮನೆಗೆ. ಅಂದರೆ ಜೀವನವಿಡೀ ಬರೀ ಹೋಗೋದು ಬರೋದೇ ಇರ್ತಾಗಲಿ, ಇವನಿಗೆ ಪರ್ಸನಲ್ ಅಂತ ಏನೂ ಇರಲ್ಲ. ಯಾವ ವ್ಯಕ್ತಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಇರುತ್ತೆ ಅವನಿಗೆ ಸಂಬಂಧಗಳ ಅವಸರವಿಲ್ಲ. ಅವನು ವೈಯಕ್ತಿಕವಾಗಿ ತಾನು ಬೆಳಿಬೇಕು. ಬೆಳೆಯೋದು ಅಂತಂದರೆ ಇನ್ ದ ಸೆನ್ಸ್ ನಾಟ್ ಓನ್ಲಿ ಫೈನಾನ್ಸ್. ಓಕೆ ಬೆಳೆಯೋದು ಅಂತಂದರೆ ಅವನ ಇಚ್ಛೆಯಂತೆ ಜೀವನ ಮಾಡೋದು. ಒಂದು ಆರ್ಟಿಸ್ಟ್ ಆಗಿರ್ಬೋದು, ಇನ್ನೊಂದು ಆಗ್ಬೋದು, ಅವನು ಸೆಲ್ಫ್ ಡೆವಲಪ್ಮೆಂಟ್ ಟೂರಿಸ್ಟ್ ಆಗಿರ್ಬೋದು, ಇನ್ನೊಂದು ಕಡೆ ತಿರುಗ್ಬೋದು, ಪ್ರಪಂಚನ ನೋಡ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು, ಅವನು ಕವಿ ಆಗ್ಬೋದು, ಇನ್ನೊಂದು ಆಗ್ಬೋದು. ಅವನು ಏನೇ ನನ್ನ ವೈಯಕ್ತಿಕ ಒಂದು ಬೆಳವಣಿಗೆ ಬೇಕು ಅಂತ ಅಂದುಕೊಂಡು ಅವನಿಗೆ ಸಂಬಂಧಗಳ ಅವಶ್ಯಕತೆ ಇಲ್ಲ. ಅಂದರೆ ಇವಾಗ ನಾವು ನೋಡ್ತಾ ಹೋದರೆ ನಮ್ಮದು ಹೋಲ್ 1 ಇಯರ್ ಅಂತ ಹೇಳಿ ತೊಗೊಂಡಾಗ ಯಾವ ವೀಕು ಕೂಡ ನಾವು ನಮಗೋಸ್ಕರ ಅಂಥೇಳಿ ಇಟ್ಕೊಳ್ಳೋದಕ್ಕೆ ಆಗದೆ ಇರೋಷ್ಟು ಫಂಕ್ಷನ್ಗಳು. ಆಮೇಲೆ ಅವ್ರು ಕರೀತಾರೆ, ಬರ್ತ್ಡೇ ಅಂತೆ, ಮ್ಯಾರೇಜ್ ಅಂತೆ. ಸೊ ಇದೇ ಆಗ್ತಾ ಇರುತ್ತೆ. ಆವಾಗ ಕೆಲವೊಂದು ಟೈಮ್ ಏನಪ್ಪ ಇದು ನನ್ನ ಲೈಫಿಗೆ ಬರ್ಡನ್ ಆಗ್ತಾ ಇದೆಯಲ್ಲ ಅಂತ ಕೆಲವೊಬ್ರಿಗೆ ಅನಿಸೋದೇ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೆಲವೊಬ್ಬರಿಗೆ ಓಕೆ ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ರಲ್ಲ, ಇವಾಗ ಆರ್ಟು ಮ್ಯೂಸಿಕ್ಕು ಆ ಥರ ಹೋಗೋಣ. ಕೆಲವರಿಗೆ ಅದು ಖುಷಿ. ಯಾಕೆಂದರೆ ಯಾರು ಫಂಕ್ಷನ್ ಕರೆದ್ರೆ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಳೋದು, ಹೋಗೋದು, ತೋರಿಸೋದು, ಎಕ್ಸಿಬಿಟ್ ಮಾಡೋದಕ್ಕೆ ಭಾಳ ಬೇಕು. ನಾನೇನು ತೊಗೊಂಡಿನಿ ಈಗ ಫಾರ್ ಎಕ್ಸಾಂಪಲ್ ಈ ಫಂಕ್ಷನ್ಸ್ ಅಂದರೆ ಏನು? ಎಕ್ಸಿಬಿಷನ್ ಆಫ್ ಯುವರ್ ವೆಲ್ತ್. ಕರೆಕ್ಟ್. ದಟ್ ಈಸ್ ಕಾಲ್ಡ್ ಫಂಕ್ಷನ್. ದೇರ್ ಈಸ್ ನೋ, ಅಂದರೆ ಬೇರೆ ಮೀನಿಂಗ್ ಏನಿಲ್ಲ. ಸೊ ನೀನು ಈ ವರ್ಷದಲ್ಲಿ ನಾನು ಏನು ತೊಗೊಂಡೆ, ಏನು ಅಚೀವ್ ಮಾಡಿದಾರಲ್ಲ, ಏನು ಆರ್ನಮೆಂಟ್ಸ್ ತೊಗೊಂಡೆ, ಎಂಥ ಒಂದು ಬಟ್ಟೆ ತೊಗೊಂಡೆ, ಆಮೇಲೆ ಯಾವ ಕಾರ್ ತೊಗೊಂಡೆ. ಅವನು ಒಂದು ವೇಳೆ ಕೇಳದೇ ಇದ್ದರೂ ಹೋಗಿ ಅದು ಕಾರ್ ಕೀ ಮುಂದೆ ಇಟ್ಬಿಟ್ಟು ಹೇಳ್ತಿರ್ತಾನೆ, ಲಾಸ್ಟ್ ಇಯರ್ ಈ ಕಾರ್ ಇತ್ತು ಅಂದರೆ ಅವ್ನು ಕೇಳಲ್ಲ ಪ್ರಶ್ನೆ, ಇವನೇ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಇವತ್ತಿನ ಪ್ರತಿಯೊಂದು ಫಂಕ್ಷನ್ನು ಎಕ್ಸಿಬಿಷನ್ಸ್ ಆಗಿದೆ. ಸೊ ಯಾರಿಗೆ ಎಕ್ಸಿಬಿಷನ್ ಇಷ್ಟನೋ ಅವನು ಅದನ್ನು ಎಂಜಾಯ್ ಮಾಡ್ತಾನೆ. ಅದಕ್ಕಾಗಿ ಪ್ರತಿಯೊಂದು ಈ ಒಂದು ಬಂಧುತ್ವ ಅನ್ನೋದು ಅವನವನ ವೈಯಕ್ತಿಕ. ಅದು ಸೊ ನಿನಗೆ ಎಕ್ಸಿಬಿಷನ್ ಇಷ್ಟನಾ, ಪರ್ಸನಲ್ ಗ್ರೋತ್ ಇಷ್ಟನಾ, ನೀನು ಎಂಜಾಯ್ ಮಾಡೋದು ಇಷ್ಟನಾ, ನೀನು ಸಂತೋಷವಾಗಿರೋದು ಇಷ್ಟನಾ, ನೀನು ಎಕ್ಸ್ಪ್ಲೋರ್ ಮಾಡೋದು ಇಷ್ಟನಾ, ದಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ಕೆಲವೊಬ್ಬರಿಗೆ ಎಕ್ಸಿಬಿಷನ್ ಮಾಡೋದಲ್ಲೇ ಸಂತೋಷ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಅದಕ್ಕೆ ಏನಂತೀರ? ಅಷ್ಟೇ, ಅವ್ರು ಹೋಗ್ತಾರೆ. ಅವರು ಓಕೆ ಎಕ್ಸಿಬಿಟ್ ಮಾಡೋದಕ್ಕೋಸ್ಕರ ಹೋಗ್ತಾರೆ, ಬೇರೆ ಉದ್ದೇಶನೇ ಇಲ್ಲ ಅವ್ರಿಗೆ. ಜಸ್ಟ್ ಅವ್ರು ಎಕ್ಸಿಬಿಟ್ ಮಾಡ್ತಾರೆ, ಆರಾಮಾಗಿ ಎಲ್ಲರಿಗೆ ತೋರಿಸ್ಕೋತಾರೆ, ಮಾತಾಡದೇ ಇದ್ದವ್ರನ್ನೂ ಮಾತಾಡಿಸ್ತಾರೆ. ಯಾಕಂದ್ರೆ ನೋಡಬೇಕಲ್ಲ. ಅವ್ರಿಗೆ ಇನ್ನಿಷ್ಟು ಎಲ್ಲರೂ ಹೊಟ್ಟೆ ಉರಿಸಿ ಮತ್ತೆ ಬರ್ತಾರೆ. ಮತ್ತೆ ಬಂದ ಮೇಲೆ ಮನೇಲಿ ಕುಂತು ಮಾತಾಡೋದು ಕೂಡ ಅದೇ ಮಾತುಗಳೇ. ಅವಳು ನೋಡಿದ್ಲು, ನಾನು ಆರ್ನಮೆಂಟ್ ನೋಡಬೇಕಾಗಿತ್ತು, ನೀವು ಕಣ್ಣು ಕೆಂಪು ಮಾಡ್ಕೊಂಬಿಟ್ಲು. ಅಂದರೆ ಅವಳು ಎಷ್ಟೆಷ್ಟು ಇವಳನ್ನ ನೋಡಿಬಿಟ್ಟು ಎಷ್ಟು ಅಸೂಯೆ ಪಟ್ಲು ಅಂದರೆ ಇವಳು ಅಷ್ಟು ಖುಷಿ. ಈಗ ನೋಡಿ, ಯಾವುದೇ ಒಂದು ಹೆಣ್ಣು ಒಂದು ಒಳ್ಳೆ ಡ್ರೆಸ್ಸಿಂಗ್ ಮಾಡ್ಕೊಂಡು ಹೊರಗೆ ಬಂತು ಅಂತಂದರೆ
ನೋಡಿಲ್ಲ ಅಂತಂದರೆ ಅವಳಿಗೆ ಭಾಳ ಬೇಜಾರಾಗುತ್ತೆ. ಯಾರೋ ಅದಕ್ಕೆ ಅಪ್ರಿಷಿಯೇಟ್ ಮಾಡಲಿಲ್ಲ. ಅಪ್ರಿಷಿಯೇಟ್ ಮಾಡೋದಲ್ಲ, ನೋಡಿಲ್ಲ ಅಂದರೆ. ಹಾಂ. ಯಾಕಂದರೆ ಅವಳಿಗೆ ಡ್ರೆಸ್ ಮಾಡ್ಕೊಳ್ಳೋ ಕಾರಣ ಏನು? ಎಕ್ಸಿಬಿಷನ್ ನೋಡಲಿ ಅಂತ. ಎಕ್ಸಿಬಿಟ್ ಮಾಡೋದಕ್ಕೆ. ಹಾಂ, ನೋಡಿಲ್ಲ ಅಂತಂದರೆ ಅವಳು ಒಂಥರ ಡಿಸಪಾಯಿಂಟ್ ಆಗುತ್ತೆ ಅವಳಿಗೆ. ಸೊ ಅದೇ ರೀತಿಯಾಗಿ ನೀವು ಫಂಕ್ಷನ್ಸ್ನಲ್ಲಿ ನಿಮ್ಮ ಎಕ್ಸಿಬಿಷನ್ ನೋಡಿಲ್ಲ ಅಂದರೆ ಡಿಸಪಾಯಿಂಟ್ ಆಗುತ್ತೆ. ಸೊ ಬೇರೆಯವರ ಹೊಟ್ಟೆ ಉರ್ಸೋದಕ್ಕೆ ಹೋಗ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಬಂದು ಅದನ್ನೇ ಮತ್ತೆ ಮಾತಾಡಿ ಮತ್ತೊಂದು ವಾರ ಅವ್ರಿಗೆ ಇವ್ರಿಗೆ ಫೋನ್ ಮಾಡ್ಕೊಂಡು ಅವ್ರೇನಂದ್ರು ಇವರೇನಂದ್ರು ಅಂತ ಕೇಳ್ಕೊಂಡು, ಅಂದರೆ ಬರೀ ಗಾಸಿಪ್ಸು, ಎಕ್ಸಿಬಿಷನ್ನು, ಗಾಸಿಪ್ಸು, ಇದರಲ್ಲೇ ಜೀವನ ಪೂರ್ತಿ ಮುಗಿದೋಗುತ್ತೆ. ಇವಾಗ ನೀನು ಅಂದ್ರಿ 2 ದಿನ ಸಿಕ್ಕಂಥ ಹಾಲಿಡೇಸು ಫಂಕ್ಷನ್ಸಿಗೆ ಮುಗಿದೋಯ್ತು ಅಂತ. ಅದು ನಿನ್ನ ಒಂದು ಮೆಂಟಲ್ ಕಂಡೀಷನ್. ಅದು ನಾನು ಹೋಗ್ಬೇಕಾ ಬೇಡವಾ ಅನ್ನೋದು ನನಗೆ ಬಿಟ್ಟಿದ್ದು. ನೀನೇ ಬಿಟ್ಟಿದ್ದು. ಯಾಕೆಂತಂದರೆ ನೀನು ಡಿಸೈಡ್ ಮಾಡ್ಬೇಕು. ನೀನು ನಾಳೆ ನಿನ್ನ ಮಗಳ ಫಂಕ್ಷನ್ ಆದಾಗ ಎಷ್ಟು ಜನ ಬರಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀನು ಅಷ್ಟು ಫಂಕ್ಷನ್ಸ್ಗೆ ಹೋಗ್ಬೇಕು. ನೀನು ನಾನು ಫಂಕ್ಷನ್ನೇ ಮಾಡಲ್ಲಪ್ಪ, ನನಗೆ ಬರೋದೇ ಬೇಡಪ್ಪ, ಬಿಡ್ತು. ನನ್ನ 2 ಮಕ್ಕಳಿಗೆ ನಾವು ಇವತ್ತಿನ ಬರ್ತ್ಡೇ ಫಂಕ್ಷನ್ ಮಾಡಲಿಲ್ಲ. ಸ್ಟಿಲ್ ಟುಡೇ ಇವತ್ತಿನವ್ರಿಗೆ ಬರ್ತ್ಡೇ ಫಂಕ್ಷನ್ ಮಾಡಲಿಲ್ಲ. 21 ವರ್ಷದ ಮಗ, 16 ವರ್ಷದ ಮಗಳು, ಇವತ್ತಿನವ್ರಿಗೆ ನಾನು ಬರ್ತ್ಡೇ ಫಂಕ್ಷನ್ ಮಾಡಲಿಲ್ಲ. ಯಾಕೆಂದರೆ ಕರಿಬೇಕಾ? ಅವ್ರು ಏನಾದರೂ ಪ್ರೆಸೆಂಟೇಷನ್ಸ್ ತರ್ತಾರ, ಮತ್ತೆ ನಾವು ಹೋಗ್ಬೇಕಾ? ಅವ್ರಿಗೆ ಪ್ರೆಸೆಂಟೇಷನ್ ಕೊಡ್ಬೇಕಾ? ಪ್ರೆಸೆಂಟೇಷನ್ ಕೊಡೋದಂತಲ್ಲ, ಆ ಟೈಮ್ ಹೇಳಿ, ಅಷ್ಟು ಟೈಮ್ ಹೇಳಿ, ಅದಕ್ಕೋಸ್ಕರ ಡೆಡಿಕೇಟ್ ಮಾಡೋದು, ಅಲ್ಲಿಗೆ ಹೋಗೋದು ಬರೋದು. ಹೋಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಈಗೋ ಅವ್ರಿಗೆ ಅದು ಮತ್ತೆ ಅದನ್ನು ರಿಪ್ಲೈ ಬ್ಯಾಕ್ ಬರುತ್ತೆ ಆ್ಯಕ್ಚುಲಿ. ಸೊ ಅದಕ್ಕಾಗಿ ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕಬೇಕು ಅಂತ ಅಂದ್ಕೊಂಡ್ರೆ ನಿನಗೆ ಕ್ಲಾರಿಟಿ ಇರಬೇಕು. ಎಷ್ಟು ಸಂಬಂಧಗಳನ್ನು ಈಗ ಕೆಲವು ಸಂಬಂಧಗಳನ್ನು ನಾವು ಮೇಂಟೈನ್ ಮಾಡಲೇಬೇಕು. ಈಗ ತಂದೆ ತಾಯಿ ಜೊತೆ ಸಂಬಂಧ ಇರುತ್ತೆ, ಅದನ್ನು ಮೇಂಟೈನ್ ಮಾಡಲೇಬೇಕು. ನಿನ್ನ ಹೆಂಡತಿ ತಂದೆ ತಾಯಿ ಜೊತೆ ಸಂಬಂಧ ಇರುತ್ತೆ, ಅದನ್ನು ಮೇಂಟೈನ್ ಮಾಡಲೇಬೇಕು. ಸೊ ಇವೆರಡು ಬಿಟ್ಟ ಮೇಲೆ ಮಿಕ್ಕಿದ ಸಂಬಂಧಗಳು ಅದು ಏನಿರುತ್ತಲ್ಲ, ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದು ಎಷ್ಟರ ಮಟ್ಟಿಗೆ ನಿನಗೆ ಡಿಸ್ಟರ್ಬ್ ಆಗಲ್ಲ ಅನ್ನೋದ್ರ ಮಟ್ಟಿಗೆ ನೀನು ಆಲೋಚನೆ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿನಗೊಂದು 8 ಜನ ಅಣ್ಣ ತಮ್ಮರು, ಒಂದು 8 ಜನ ಅಕ್ಕ ತಂಗಿಯರು ಇದ್ರು ಅಂತ ಅಂದ್ಕೊಳ್ಳಿ, ವರ್ಷ ಇಡೀ ಅದಕ್ಕೆ ಸರಿಯಾಗಿ. ಯಾಕಂದರೆ ಅವ್ರಿಗೆ ಮಕ್ಕಳಾಗ್ತವೆ, ಅವ್ರಿಗೆ ಮೊಮ್ಮಕ್ಕಳಾಗ್ತವೆ, ಅವ್ರಿಗೆ ಇದಾಗ್ತವೆ. ಎಷ್ಟು ಜನಕ್ಕಂತ ಮೇಂಟೈನ್ ಮಾಡ್ತೀರಾ ನೀವು? ಆಮೇಲೆ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥ ಸಂಬಂಧಗಳನ್ನು ನಾವು ಆದಷ್ಟು ಮಟ್ಟಿಗೆ ಡಿಸ್ಕನೆಕ್ಟ್ ಮಾಡೋದು ಭಾಳ ಒಳ್ಳೆಯದು. ಸಂಬಂಧಗಳಿಂದ ಭಾಳ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗುತ್ತೆ. ಅಂಥ ಸಂಬಂಧಗಳನ್ನು ನಾವು ನೋಡ್ಕೋಬೇಕು, ಚೆಕ್ ಮಾಡ್ಕೊಂಡು ಅದನ್ನ ಡಿಸ್ಕನೆಕ್ಟ್ ಮಾಡ್ಬೇಕು. ಅದನ್ನು ಡಿಸ್ಕನೆಕ್ಟ್ ಏನು ಮಾಡ್ತೀರಿ? ಯಾವುದೋ ಒಂದು ಫಂಕ್ಷನ್ ಬರುತ್ತೆ, ಇನ್ನೊಂದು ಬರುತ್ತೆ, ನಾವು ಹೋಗದೆ ಇದ್ದುಬಿಟ್ರೆ ಡಿಸ್ಕನೆಕ್ಟ್ ಆಗೋಗ್ಬಿಡುತ್ತೆ ಅದು. ಅಂದರೆ ಈಗ ಕಾಮನ್ ಆಗಿ ಒಂದು ಫಂಕ್ಷನ್ ನಡೀತಾ ಇದೆ ಅಂತ ಹೇಳಿದಾಗ ಅವರು ಬರ್ತಿರ್ತಾರೆ, ನಾವು ಹೋಗಬೇಕಾಗಿರುತ್ತೆ. ಫಂಕ್ಷನ್ ಯಾರ್ದೋ ಬೇರೆಯವ್ರದ್ದು ಇರುತ್ತೆ ಆ್ಯಕ್ಚುಲಿ. ಸೊ ಅವಾಗ ಡಿಸ್ಕನೆಕ್ಟ್ ಮಾಡೋಕ್ಕಾಗಲ್ವಲ್ಲ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅವರು ಬರ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ ಅಂತ. ಅಂದರೆ ನನಗೆ ಅರ್ಥ ಆಗಲಿಲ್ಲ. ಅಂದರೆ ಈಗ ಫಂಕ್ಷನ್ ಮಾಡ್ತಿರೋರು ಯಾರೋ ಒಬ್ಬರು ಥರ್ಡ್ ಪಾರ್ಟಿ ಕಾಮನ್ ಆಗಿ ಇರ್ತಕ್ಕಂಥ ಒಬ್ರು ಥರ್ಡ್ ಪಾರ್ಟಿ, ಒಂದು ನೆಂಟರು ನನಗೆ ಬೇಡವಾಗಿರ್ತಕ್ಕಂಥವ್ರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಆಮೇಲೆ ಅವ್ರನ್ನೂ ಕರೆದಿದ್ದಾರೆ, ಅವರು ನೆಂಟರು ನನ್ನನ್ನು ಕರೆದಿದ್ದಾರೆ. ಹಾಗಾಗಿ ಅಲ್ಲಿ ನಾನು ಹೋಗಬೇಕಾ ಬೇಡ ಅನ್ನೋದು ನನಗೆ ಬಿಟ್ಟಿದ್ದು ಅಂತ ಹೇಳ್ತೀರಾ ನೀವು ಆ್ಯಕ್ಚುಲಿ? ಅಲ್ಲ, ಒಂದು ವೇಳೆನೇ ಅಲ್ಲಿ ಹೋದ್ರೂ ನಿಮ್ಮ ಬೇರೆ ನೆಂಟರು ಬಂದ್ರೂ ಮಾತಾಡಿಸೋದಕ್ಕೇನಿದೆ? ನನಗೆ ಬೇಡವಾಗದೇ ಇರೋರು ಬಂದರೆ, ಅವ್ರು ಬೇಡವಾದವ್ರು ಬಂದರೆ ನಿನ್ನಿಷ್ಟ, ಅದು ಮಾತಾಡಿಸ್ತೀಯಾ ಬಿಡ್ತೀಯಾ ಅನ್ನೋದು. ನಿನಗೆ ನಿನ್ನ ಉದ್ದೇಶ ಏನು? ನಾನು ಅವರ ಮದುವೆಗಳಿಗೆ, ಅವರ ಒಂದು ಫಂಕ್ಷನ್ಸ್ಗೆ ನಾನು ಹೋಗಿರೋದಿಲ್ಲ, ಅಂಥವ್ರು ಕೂಡ ಅಲ್ಲಿ ಬಂದಾಗ ನಾನು ಏನು ಮಾಡಲಿ ಅಂತ. ಹೌದಾ? ಅದಕ್ಕೇನು ಸಂಬಂಧ ಆಗುತ್ತೆ? ನೀನು ಅವ್ರ ಫಂಕ್ಷನ್ಗೆ ಹೋಗದೇ ಇರ್ಬೋದು, ಬಟ್ ಮಾತಾಡ್ಸೋದಕ್ಕೆ ಏನಾಗುತ್ತೆ? ಸೊ ಅದೇ ನಮ್ಮ ಮನಸ್ಸು ಏನಾಗುತ್ತೆ ಅಂತಂದರೆ, ನಾವು ಫಂಕ್ಷನ್ಗೆ ಹೋಗಿಲ್ಲ ಅಂದ ತಕ್ಷಣ ಒಂಥರ ಅವ್ರೇನು ಅಂದ್ಕೊಂಡ್ಬಿಡ್ತಾರೋ, ಇವನೇನು ಅಂದ್ಕೊಂಡ್ಬಿಡ್ತಾರೋ, ಮತ್ತು ಈ ಅಂದ್ಕೊಳ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡವರೇ ಈ ಥರ ಎಲ್ಲದಕ್ಕೂ ಹೋಗ್ತಾರೆ. ಎಲ್ಲದಕ್ಕೂ ಹೋಗ್ತಾರೆ. ಅವ್ರು ಏನು ಅಂದ್ಕೊಳ್ತಾರೆ, ಯಾರು ಏನಾದರೂ ಅಂದ್ಕೊಳ್ಳಿ, ನನಗೆ ಡಿಸ್ಟರ್ಬ್ ಆಗುತ್ತಾ ಇಲ್ಲ. ಯಾಕೆಂದರೆ ನನಗೆ ನಾನು ಮುಖ್ಯ. ನಾನಿದ್ರೇ ಪ್ರಪಂಚ, ನಾನಿದ್ರೇ ಸಂಬಂಧಗಳು, ನಾನಿದ್ರೆ ತಾನೇ ಅಲ್ಲ. ಸೊ ನಾನು ಮೊದಲು ಸಂತೋಷವಾಗಿರ್ಬೇಕು ತಾನೆ.
ಸೊ ನನ್ನ ಸಂತೋಷ ಹರಣ ಮಾಡ್ಕೊಂಡು ನಾನು 24 ಗಂಟೆ ಬರೀ ಸಂಬಂಧಗಳಿಗೆ ತಿರುಗ್ತಾ ಇದ್ದೀನಿ ಅಂತಂದರೆ ನನ್ನ ಲೈಫ್ ಮುಗಿದೋಯ್ತು, ಏನೂ ಇಲ್ಲ ನನಗಾಗಿ ಅಂತೂ ಏನಿಲ್ಲ. ಹೌದು. ಸೊ ಹಾಗಾಗಿ ಇದು ಪ್ಯೂರ್ ಡಿಪೆಂಡೆನ್ಸಿ ನಮ್ಮ ಮೇಲೆ ಇರಬೇಕು ಅಂತ ಹೇಳ್ತಾರೆ ಆ್ಯಕ್ಚುಲಿ. ಅಲ್ಲಿ ನಮ್ಮಲ್ಲಿ ಕ್ಲಾರಿಟಿ ಇರಬೇಕು. ಯಾವ ಸಂಬಂಧವನ್ನು ನಾನು ಕಂಟಿನ್ಯೂ ಮಾಡಬೇಕು, ಯಾವ ಸಂಬಂಧವನ್ನು ಡಿಸ್ಕಂಟಿನ್ಯೂ ಮಾಡಬೇಕು, ಅದು ನಮಗೆ ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಇರೋದು ಟೈಮ್ ವೇಸ್ಟ್ ಆಗುತ್ತೆ, ಟೈಮ್ ಕಿಲ್ ಆಗುತ್ತೆ.